ಹರ್ ಹರ್ ಮಹಾದೇವ್ ದೋಸ್ತು, ನನ್ನೆಲ್ಲ ಕನ್ನಡದ ಆತ್ಮೀಯ ಸ್ವಾಗತ. ಈ ಕ್ಷಣ ಕೇದಾರ್ನಾಥ್ ಒಳಗೆ ಏನು ನಡೆಯತೈತಿ ಪ್ರೆಸೆಂಟ್. ಸೊ ಭಕ್ತರ ಸ್ಯಾಟರ್ಡೆ ಸಂಡೇ ಅಂಥೇಳಿ ಡೆಲ್ಲಿ ಹರಿಯಾಣ ಈ ಕಡೆ ಜನ ಸಿಕ್ಕಾಪಟ್ಟೆ ಜನ ಬಂದೈತಿ. ಸ್ಯಾಟರ್ಡೆ ಸಂಡೇ ದಯವಿಟ್ಟು ನೀವು ಯಾರು ಬರೋಕ್ಕೆ ಹೋಗ್ಬೇಡ್ರಿ, ಬಂದು ಗದ್ದೆಲ್ಲ ಸಿಕ್ಕೋತೀರಿ, ದರ್ಶನವೂ ಆಗಂಗಿಲ್ಲ ಕರೆಕ್ಟಾಗಿ. ಸೊ ನಾನು ಹೇಳೋದು ಇಷ್ಟ, ಬಂದರೆ ಬಿಗ್ ಡೇಸ್ ಒಳಗೆ ಬರ್ರಿ, ಆಫೀಸ್ ಡೇಸ್ ಒಳಗೆ ಬರ್ರಿ. ಇದೊಂಥರ ಸ್ವರ್ಗ ರೀ. ಸ್ವರ್ಗಕ್ಕೆ ನೀವೆಲ್ಲ ಯೋಚನೆ ಮಾಡಿದರೆ ಮತ್ತೆ ಯಾವತ್ತೂ ಸ್ವರ್ಗ ನೋಡೋಕ್ಕಾಗಲ್ಲ ನಿಮ್ಮ ಲೈಫ್ನಲ್ಲಿ, ಓಕೆನಾ. ಕೇದಾರ್ನಾಥ್ ಗುಡಿ ಬಂದಾಗೈತಿ. ಇವತ್ತು ಯಾಕೆ ಬಂದ ಕೇದಾರ್ನಾಥ್ ಗುಡಿ ಕ್ಲೋಸ್ ಮಾಡಿರೋ ಕಾರಣದಿಂದ ಇಲ್ಲಿ ಭಕ್ತಾದಿಗಳು ಯಾವ ರೀತಿ ಲೈನ್ ಹಚ್ಚಿದ್ದಾರೆ ಅಂತಂದರೆ, ಸೊ ಇಲ್ಲಿಂದ ಹಿಡಿದ್ರೆ ಸೊ ಒಂದು 4-5 ಕಿಲೋಮೀಟ್ರ್ವರೆಗೂ. ನಾನು ಹೇಳೋದಿಷ್ಟೇ, ಬಿಗ್ ಡೇಸಲ್ಲಿ ಬನ್ನಿ, ಆಫೀಸ್ ಡೇಸಲ್ಲಿ ಬನ್ನಿ. ಆಫೀಸ್ ರಜೆ ಹಾಕ್ರಿ, ಸ್ವರ್ಗಕ್ಕೆ ಬರೋಕ್ಕೆ ನೀವೆಲ್ಲ ಯೋಚನೆ ಮಾಡಬೇಕು ಆಫೀಸ್ ರಜೆ ಹಾಕೋಕ್ಕೆ. ಈ ಥರ ಕ್ರೌಡ್ ಇರುತ್ತೆ ಸ್ಯಾಟರ್ಡೆ ಸಂಡೇ ಬಂದರೆ. ಸ್ಯಾಟರ್ಡೆ ಸಂಡೇ ಮಾತ್ರ ಬರಬೇಡಿ. ಸ್ವರ್ಗಕ್ಕೆ ಇನ್ನೊಂದು ಹೆಸರೇ ಇದು ಕೇದಾರ್ನಾಥ್. ಸ್ವರ್ಗದ ಇನ್ನೊಂದು ಹೆಸರೇ ಕೇದಾರ್ನಾಥ್. ನೋಡಿ, ಆನಂದಿಸಿ, ದಯವಿಟ್ಟು ಬನ್ನಿ. ಸತ್ಯ ಸನಾತನ ಧರ್ಮ ಇದೇ ಗುರು ಎಲ್ಲ. ಶಂಕರಾಚಾರ್ಯರು ಯಾರಿಗೂ ಗೊತ್ತಿಲ್ಲ ರೀ ನಮ್ಮ ಕರ್ನಾಟಕದವ್ರಿಗೆ. ಶೃಂಗೇರಿ ಶಾರದಾಂಬ ಪೀಠ, ಕೇದಾರ್ನಾಥ್, ಹೀಗೆ ಹಲವಾರು ಶಕ್ತಿಪೀಠಗಳನ್ನ, ಆಮೇಲೆ ಜ್ಯೋತಿರ್ಲಿಂಗಗಳನ್ನ, ಈ ಥರ ಸುಮಾರು ಮಾಡಿದ್ದಾರೆ. ಸೊ ಇವಾಗ ನಾನು ನಿಮಗೆ ಶ್ರೀ ಶಂಕರಾಚಾರ್ಯರ ಕೇದಾರ್ನಾಥ್ನಲ್ಲಿ ಶಂಕರಾಚಾರ್ಯರ ಒಂದು ಸಮಾಧಿಯನ್ನು ತೋರ್ಸೋಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲೇ ಮೇಲ್ಗಡೆಯಿಂದ ತೋರಿಸ್ತೀನಿ, ಕೆಳಗಡೆ ಹೋಗಲ್ಲ, ನೋಡಿ ಖುಷಿಯಾಗಿ, ಓಕೆನಾ. ಇದು ರೀ ಶಂಕರಾಚಾರ್ಯರು, ಇಲ್ಲಿದೆ ಟೆಂಪಲ್. ಸೊ ನೀವ್ಯಾರು ದಯವಿಟ್ಟು ಹೇಳ್ತಾ ಇದ್ದೀನಿ, ವೀಕೆಂಡಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಬಂದರೆ ಮಾತ್ರ ವೀಕ್ ಡೇಸಲ್ಲೇ ಬನ್ನಿ, ಆಫೀಸ್ ಡೇಸಲ್ಲೇ ಬನ್ನಿ. ಯಾಕಂದರೆ ನೀವು ದರ್ಶನವೂ ಚೆನ್ನಾಗಿ ಮಾಡ್ಬೋದು, ಆ ಭಗವಂತ ನೀವು ದರ್ಶನವೂ ಚೆನ್ನಾಗಿ ಕೊಡ್ಬೋದು. ಸೊ ಸ್ವರ್ಗದ ಈ ಎಲ್ಲ ಬೆಟ್ಟ ಕೂಡ ಏನು ಕಾಣ್ತಾ ಇಲ್ಲ. ಸೊ ಸ್ವರ್ಗದಲ್ಲಿ ಮೇನು ಮೋಡ್ಗಳಷ್ಟೇ ಕಾಣುತ್ತೆ. ಹಳೆ ಪಿಕ್ಚರ್ಗಳೆಲ್ಲ ನಾರದ ಮುನಿಗಳೆಲ್ಲ ಮೋಡದಲ್ಲಿ ಅಡ್ಡಾಡ್ತಿದ್ರಲ್ಲ, ಸೊ ಆ ಥರ ನಾನು ನಾರದ ಮುನಿ ಥರ ಮೋಡದಲ್ಲಿ ಅಡ್ಡಾಡ್ತಾ ಇದ್ದೀನಿ. ಸೊ ನನ್ನ ಹೆಸರು ಸಿದ್ಧಾರ್ಥ ಅಂತ. ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಚಿಕ್ಕ ವೀಡಿಯೋಸ್ಗಳನ್ನ ಮಾಡೋದು. ಸೊ ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಹರ್ ಮಹಾದೇವ್. ಗುರು ಹಿರಿಯರೇ, ನಿಮಗೆಲ್ಲ ಒಂದು